40 ಮುನ್ಸಿಪಾಲಿಟಿಯಿಂದಾನೇ ಇದೆಲ್ಲ ಸೈಟ್ ವಿಂಗಡಣೆ ಆಗಿ ಎಲ್ಲರಿಗೂ ಕೊಟ್ಟಿರೋದು. 2015-16 ಮೊಟೇಶನ್ ಒಳಗೆ ಆಡ್ ಆಗಿದೆ ಅಂದ್ರೆ ಬೇಕಂತ ಕೂತಂತ್ರ ಮಾಡಿದ್ದಾರೆ. ನಮ್ಮ ಇರಬರ ಜನರಿಗೆ ಆತಂಕ ಸೃಷ್ಟಿಸಿ ಒಂದಕ್ಕೊಂದು ಕೋಮವಾದಿ ಗಲಭೆ ಮಾಡ್ಲಿ ಅಂತ ಬೇಕಂತ ಈ ಸರ್ಕಾರ ಮಾಡ್ತಿರೋ ಈ ಕೆಲಸ. ಇದರಿಂದ ನಾವು ಜನರು ಪಾಠ ಕಲಿಬೇಕಾಗಿದೆ. ನಾವು ಓಟು ತಪ್ಪು ಕೊಟ್ಟಿದ್ದಕ್ಕೆ ಇವತ್ತು ಅನುಭವಿಸಬೇಕಾಗ್ತಿದೆ. ನಾವು ಅದು ಹೇಳ್ತಾರಲ್ಲ, ಒಂದು ಮನುಷ್ಯ ಸಣ್ಣ ಹನಿ ಜೇನುತುಪ್ಪದ ಹನಿ ಆಸೆಗೆ ತನ್ನ ಜೀವವನ್ನೇ ಕೆದರಾಡಿದಂತೆ, ಮರು ಕೆದರಾದಂಗೆ ಆ ಪರಿಸ್ಥಿತಿ ಇವತ್ತು ನಮ್ಗೆ ಬಂದಿದೆ. ನಾವು ಇಷ್ಟು 15 ವರ್ಷದಿಂದ ಕಂದಾಯ ಕಟ್ಟಿದೀವಿ, ನಮಗೆ ಈ ಸ್ವತ್ತು ಮಾಡಿಕೊಟ್ಟಿದ್ದಾರೆ. ಇದು 2015 ಮೊಟೇಶನ್ ಎಲ್ಲಿಂದ ಬರುತ್ತೆ? ಈಗ ಸರ್ಕಾರದವರು ನಮಗೆ ಮುಖ್ಯಮಂತ್ರಿಗಳು ಆಶ್ವಾಸನೆ ಕೊಡ್ತಾರೆ, ಯಾರಿಗೆ ನೋಟಿಸ್ ಕೊಡಬೇಡಿ. ನೋಟಿಸ್ ಕೊಡೋದಲ್ಲ, ನೀವು ಅಲ್ಲಿಂದ ಮೊಟೇಶನ್ ಕ್ಲಿಯರ್ ಮಾಡಬೇಕು. ಆ ಆರ್ಡರ್ ಹೆಂಗಾಗಿದೆ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ನೀವು ಆ ನೋಟಿಸ್ ಅನ್ನ ರದ್ದು ಮಾಡಬೇಕು. ನೀವು ಅದ್ರ ಪಕ್ಕ ನಮ್ ಕಾನೂನು ಪ್ರಕಾರ ಏನಿದೆ ಅವ್ರು ನಮಗೆ ನೋಟಿಸ್ ಕೊಡಬೇಕು. ಯಾವಾಗ 2015 ಮೊಟೇಶನ್ ಆಡ್ ಆತೋ ಅವಾಗ ಈ ಏರಿಯಾದೊಳಗೆ ಯಾರ್ಯಾರು ಮನೆ ಬರುತ್ತೋ ಅವ್ರಿಗೆ ಒಂದೊಂದು ನೋಟಿಸ್ ಬರಬೇಕು. ಅವಾಗ ನಾವು ನಮ್ಮ ಡಾಕ್ಯುಮೆಂಟ್ ತಗೊಂಡೋಗಿ ಅವ್ರಿಗೆ ತೋರಿಸಿದ್ವಿ, ನಾವು ತಪ್ಪಿದ್ರೆ ಸರಿ ಇದ್ದೀರಾ, ಅವ್ರು ಸರಿ ಇದ್ದಾರೆ ಅಂತ. ಅದು ಯಾವುದು ಮಾಡಲಿಲ್ಲದೆ ಕೂತಂತ್ರವಾಗಿ ಒಳಗಿಂದ ಒಳಗೆ ಸೀದಾ ಆರ್ಡರ್, ಕೋರ್ಟಿಂದ ಆರ್ಡರ್ ಬಂದಿದೆ, ನಾವು ಮೊಟೇಶನ್ ಆಡ್ ಮಾಡಿದೀವಿ ಅಂತ. ಇದು ಬೇಕಂತ ಒಂದರಿಂದ ಒಂದು ಜನಾಂಗಕ್ಕೆ, ಯಾವ ಜನಾಂಗಕ್ಕೂ ನಮಗೆ ಏನು ಇಲ್ಲ, ಎಲ್ಲರೂ ಶಾಂತಿಯುತವಾಗಿರ್ಬೇಕು. ಸರ್ಕಾರ ಬೇಕಂತ ಬೇರೆ ಬೇರೆ ಪರಿಸ್ಥಿತಿಯನ್ನ ಅವರು ಪರಿಗಣಿಸಬಾರ್ದು ಜನರಂತ ಡೈವರ್ಟ್ ಮಾಡೋಕ್ಕೋಸ್ಕರ ಇದು ಹೆತ್ತಿ ಎಲ್ಲ ಜನರಿಗೆ ಆತಂಕ ಸೃಷ್ಟಿ ಮಾಡಿ ಎಲ್ಲರೂ ಜಗಳ ಮಾಡ್ಕೊಂಡು ಅವ್ರ ಕೋಮ್ ಗಲಭೆ ಆಗ್ಲಿ ಅಂತ ಮಾಡ್ತಿದ್ದಾರೆ. ಇದು ಆಗ್ಬಾರ್ದು. ಸರ್ಕಾರ ನೀವು ಅಂತ ಉನ್ನತ ಸ್ಥಾನದಾಗಿದ್ದೀವಿ, ನಾವು ನಿಮಗೆ ಅಧಿಕಾರ ಕೊಟ್ಟಿವಿ ಪ್ರಜೆಗಳು ಅಂದ್ರೆ ನೀವು ನಮ್ದು ಹಿತದೃಷ್ಟಿಗೋಸ್ಕರ ಕಾಪಾಡಬೇಕು, ಅದಕ್ಕೋಸ್ಕರ ನೀವು ಹೋರಾಡಬೇಕು. ಬೆಲ್ದೆ ನಮಗೆ ಜಗಳಾಡೋಕ್ಕೋಸ್ಕರ ಆಟಾಡೋದು ಅಲ್ಲ. ಅದಕ್ಕೆ ನೀವು ದಯವಿಟ್ಟು ಸರ್ಕಾರಕ್ಕೆ ಈ ನಮ್ಮ ಮನವಿ, ಈ PJ ಸ್ಟೇಷನ್ ನಲ್ಲಿ ಇರುವ ಎಲ್ಲ ಜನರು ಇಲ್ಲಿ ಸೇರಾರೆ, ಅವರೆಲ್ಲರದು ಮನವಿ ಏನಂದ್ರೆ ಅಲ್ಲಿಂದ ಮೊಟೇಶನ್ ಹೋಗ್ಬೇಕು, ನೋಟಿಸ್ ಅಲ್ಲ. ಇವತ್ತು ನೀವು ಹೋದ್ಮೇಲೆ ನಾಳೆ ಮತ್ತೆ ಬಂದ ಮತ್ತೆ ಅವರು ಇದೇ ವಿಷಯ ತೆಗಿತಾರೆ. ಇವತ್ತು ನಿಮ್ದು ಸ್ಟೇಟ್ ಗೌರ್ಮೆಂಟ್ನಾಗ ಅಷ್ಟೇ ಗೌರ್ಮೆಂಟ್ ಇದೆ, ನೀವು ಮಾಡೋಕ್ಕಾಗಲ್ಲ. ನಾಳೆ ಸೆಂಟ್ರಲ್ನಾಗ ಬಂತಂದ್ರೆ ನೀವು ತಂದು ಇಡ್ತೀರಿ. ಇವಾಗ ಬಂದು ಈ ನೋಟಿಸ್ ನಾವು ರೈಸ್ ಮಾಡ್ತೀವಿ, ನೀವೆಲ್ಲರೂ ಖಾಲಿ ಮಾಡ್ರಿ ಅಂದ್ರೆ ಎಲ್ಲೋ ಹೋಗ್ಬೇಕು ಜನ. ಇಷ್ಟು ನೀವು ಮುನ್ಸಿಪಾಲಿಟಿ ಮೇನ್ ಅವ್ರ ಮೇಲೆ, ಮುನ್ಸಿಪಲ್ ಕಾರ್ಪೊರೇಷನ್ ಮೇಲೆ ನಾವು ಸವಾಲ್ ಆಗ್ತಿದೀವಿ. ನೀವು ನಮ್ಮ ಹತ್ರ ಇಷ್ಟು ವರ್ಷದಿಂದ ಕಂದಾಯ ಕಟ್ಸ್ಕೊಂಡಿರಿ, ನಮಗೆ ಈ ಸ್ವತ್ತು ಕೊಟ್ಟಿದ್ದೀರಿ. ಎಲ್ಲದು ಕೊಟ್ಟಿದ್ಮೇಲೆ ಅವ್ರು ಇದು ಎಲ್ಲಿಂದ ಬರುತ್ತೆ ನಮಗೆ? ಇದ್ರ ಮೇಲೆ 2015 ಏನು ಮೊಟೇಶನ್ ಹೆಂಗ್ ಆಡ್ ಆಗುತ್ತೆ? ಇದು ಬೇಕಂತ ಹುನ್ನಾರ ಮಾಡ್ತಿದ್ದೀರಿ ನೀವು ಜನರ ಶಾಂತಿಯನ್ನ ಕದಡಿಸಬೇಕು, ಅವ್ರು ನೆಮ್ಮದಿಯಾಗಿ ಇರಬಾರ್ದಂತ ಮಾಡ್ತಿದ್ದೀರಿ. ಅದಕ್ಕೆ ದಯವಿಟ್ಟು ಮುಖ್ಯಮಂತ್ರಿಗಳಾಗಿರ್ಬೋದು, ಪೂರಾ ಸರ್ಕಾರದ ಆ ಯಾವ ಡಿವಿಷನ್ ಮಿನಿಸ್ಟರ್ ಇದ್ದಾರೆ ಎಲ್ಲರಿಗೂ ನಾವು ಕೈ ಮುಗಿದು ಮದುವೆ ಮಾಡ್ಬೋದು. ಬೇರೆ ನಾವು ಪ್ರಜೆಗಳು ಏನು ಮಾಡೋಕ್ಕಾಗಲ್ಲ. ನಾವು ನಮಗೆ ಹಗ್ಗ ಕಟ್ಟಿ ನಮಗೆ ನಿಲ್ಸಿದ್ದಾರೆ ಪ್ರಜೆಗಳು. ನಾವು ರಿಕ್ವೆಸ್ಟ್ ಮಾಡ್ಬೋದು. ಮತ್ತೆ BJP ಶಾಸಕರು ಎಲ್ಲರೂ ನಮ್ಮ ಪರವಾಗಿ ನಿಂತಾರೋದು ನಮಗೆ ಬಹಳ ಹೆಮ್ಮೆ ಇದೆ. ಅವ್ರು ನಮ್ಮ ಹಿಂದೆ ಬೆನ್ನು ತಟ್ಟು ನಿಂತಾರೆ, ನಿಮಗೆ ಏನಾದರೂ ನಾವು ನಿಮ್ಮ ಹೋರಾಟದ ಜೊತೆಗೆ ಬರ್ತೀವಿ ಅಂತ. ಅದು ನಾವು ಅವ್ರಿಗೆ ಅಭಿನಂದಿಸ್ತೀವಿ. ನೀವು ಮುಂದೆ ನಮಗೆ ಕೆಲಸ ಬಿದ್ದರೆ ನೀವು ನಮಗೆ ಬರಲೇಬೇಕು. ಯಾಕಂದ್ರೆ ಪ್ರಜೆಗಳು ನಾವು ಸೀದಾ ಸಂವಿಧಾನದ ಮಟ್ಟ ಹೋಗೋಕ್ಕಾಗಲ್ಲ. ನಿಮ್ಮ ಥ್ರೂನೇ ನಾವು ಹೋಗಿ ಅಲ್ಲಿ ಆ ವಿಧಾನಸೌಧದೊಳಗೆ ನಮ್ಮ ಮಾತನ್ನ ಮುಟ್ಸೋದ್ ಕೆಲಸ ನೀವೇ ಮಾಡಬೇಕು. ನಮಗೆ ನ್ಯಾಯ ದೊರಕಿಕೊಡ್ಬೇಕು. ಈ ಮೊಟೇಶನ್ ಇವತ್ತಿಲ್ಲ, ನಾಳೆ ಇಲ್ಲ, ಯಾವತ್ತಾರು ತಗ್ಸ್ಬೇಕು. ಇದ್ರ ಬಗ್ಗೆ ಯಾವ್ದಾದ್ರು ಒಂದಾರು ನೋಟಿಸ್ ಬಂದ್ರೆ ಅದು ಕೊನೆಗಾರ ಸರ್ಕಾರವಾಗಿರುತ್ತದೆ, ದೊಡ್ಡ ದಾನ್ಲಿ ಆಗುತ್ತೆ. ಇದು ನಾನು ನಮ್ಮ ಊರಿಂದ ಹೇಳಕತ್ತೀನಿ. ಇಲ್ಲಿ ದೊಡ್ಡದು ದಾನ್ಲಿ ಆಗುತ್ತೆ, ಶಾಂತಿಯನ್ನ ನೀವೇ ಕದಡಿಸ್ದಂಗ ಆಗುತ್ತೆ. ದಯವಿಟ್ಟು ಅದಕ್ಕೆ ಯಾವ್ದು ನೀವು ಆಸ್ಪದ ಮಾಡ್ಕೊಡ್ಬೇಡಿ, ಅದಕ್ಕೆ ದಾರಿ ಮಾಡ್ಕೊಡ್ಬೇಡಿ. ಮತ್ತೆ ಕೈ ಮುಗಿದು ಕೇಳ್ಕೊಂತೀವಿ, ಈ ಮೊಟೇಶನ್ ನ ಇವಾಗೆ ಕ್ಲಿಯರ್ ಮಾಡಿ. ಮತ್ತೆ ನೀವೆಲ್ಲ ಶಾಸಕರು, ನಮ್ಮ ಲೋಕಲ್ ಶಾಸಕರು ಯಾರ್ಯಾರು ಇದೀರಿ ಅವರೆಲ್ಲ ನಮ್ಮ ಜೊತೆಗೆ ಇರಬೇಕು, ನಮಗೆ ಸಹಾಯ ಮಾಡಬೇಕು ಈ ಒಂದು ತೊಂದರೆಯಿಂದ ಹೊರಗೆ ಬರೋದಕ್ಕೆ. ಧನ್ಯವಾದಗಳು. ಸಂದೀಪ್ ಜೈನ್.